ಯಲಬುರ್ಗಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಸೆಂಬರ್ 28ರಂದು ರವಿವಾರ 1992-93 ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಶಿಕ್ಷಕ ಗುರುಬಸಪ್ಪ ಅಂಗಡಿಯವರು ಚಾಲನೆ ನೀಡಲಿದ್ದಾರೆ. ಅನಂತರ ನಿವೃತ್ತ ಡಿಡಿಪಿಐ ಶಂಕರಪ್ಪ ಗಾಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ತರೀಕೆರೆಯ ಜಿಎಂಎಫ್ಸಿ ನ್ಯಾಯಾಧೀಶರಾದ ಶ್ರೀಕಾಂತ್ ವೈದ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಅದೇ ಸಾಲಿನಲ್ಲಿ ಪಾಸ್ ಆದಂತ ಲೇಡೀಸ್ ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ಮಾಡಿಕೊಂಡು ಅವ್ರನ್ನು ಕೂಡ ಇದರಲ್ಲಿ ಸೇರಿಸಿಕೊಂಡ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿನಿಯರ ಒಂದು ಪ್ರತಿನಿಧಿಯಾಗಿ ಸಂತ ಮುರಳಿ ಭಟ್ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಸಮ್ಮೇಳನ ಹಾಗೆ ಗುರುವಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೂಲ ಉದ್ದೇಶ ಏನಂದ್ರೆ, ಇವತ್ತಿನ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಗುಣಾತ್ಮಕತೆ ಹಾಗೆ ಮೌಲ್ಯಗಳು ಕುಸಿದುಂಟಾಗಿರುವಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ನಮ್ಮ ಒಂದು ಸ್ನೇಹ ಸಮ್ಮೇಳನ ಕೇವಲ ಇನ್ನೊಬ್ಬರಿಗೆ ಅದು ಒಂಥರ ಯಾಂತ್ರಿಕವಾಗಿರಬಾರದು. ಅದು ಈಗ ಎಲ್ಲ ಒಂದು ಸಂಬಂಧಗಳ ಮೌಲ್ಯಗಳನ್ನ, ಅವಾಗೆ ಮಕ್ಕಳಿಗೆ ಒಂದು ಸಮಾಜೀಕರಣವನ್ನ ಎತ್ತಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಗುರುವಂದನ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಏನು ಸಹಪಾಠಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಕುಟುಂಬ ಸಮೇತವಾಗಿ ಅವ್ರ ಮಕ್ಕಳ ಸಮೇತವಾಗಿ ಬರೋದಕ್ಕೆ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಬಹಳ ಜನ ತಮ್ಮ ಮಕ್ಕಳ ಸಮೇತವಾಗಿ ಕೌಟುಂಬಿಕವಾಗಿ ಬರ್ತಾ ಇದ್ದಾರೆ. ಅಂದ್ರೆ ನಮ್ಮ ಯಲಬುರ್ಗಿಯ ಒಂದು ಪರಂಪರೆ, ಯಲಬುರ್ಗಿಯಿಂದ ಇಲ್ಲಿ ಇತಿಹಾಸ, ಇಲ್ಲಿ ನಾವು ಅವಾಗ ಕಲಿತಿರ್ತಕ್ಕ ಗುಣಾತ್ಮಕ ಶಿಕ್ಷಣವನ್ನ ಸರ್ಕಾರಿ ಶಾಲೆ ಇದ್ರೂ ಕೂಡ ನಮ್ಗೆ ಅವಾಗ ಒಂದು ಗಟ್ಟಿತನವಾದಂತ ಒಂದು ಶಿಕ್ಷಣ ಪಡ್ಕೊಂಡಿದ್ದೀವಿ. ಬಟ್ ಇವತ್ತು ಶಿಕ್ಷಣ ಏನಾಗಿದೆ ಅಂದ್ರೆ ವ್ಯಾಪಾರೀಕರಣ ಆಗಿದೆ, ಕೂಡ ಬಂತು. ಹಾಗಾಗಿ ಇವತ್ತು ಮೌಲ್ಯಗಳು ಕುಸಿದ ಹೋಗ್ತಾ ಇದ್ದಾವೆ. ಅದಕ್ಕೆ ಮಾನವೀಯ ಮೌಲ್ಯಗಳು ಸ್ನೇಹದ ಪರವಾಗಿ, ಸ್ನೇಹ ಪೂರ್ವಕವಾಗಿ ಹೋದ ಮಕ್ಕಳಿಗೆ ಇದು ದಾರಿದೀಪ ಆಗಲಿ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಸ್ಫೂರ್ತಿ ಸಿಗ್ಲಿ. ನಮ್ಮ ತಂದೆ ತಾಯಿ ಏನು ಗೆಳೆಯರ ಬಳಗ ಇದೆ, ಅವರು 33 ವರ್ಷ ಆಯ್ತು ನಾವೀಗ SLC ಮುಗಿಸಿ, ಆದ್ರೂ ಕೂಡ ಅವರು ನಿಕಟವಾದ ಸಂಬಂಧವನ್ನು ಹೊಂದಿದ್ದಾರೆ. ಇದು ಸಮಾಜಕ್ಕೆ ಒಂದು ಮಾದರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಗುರುವಂದನವನ್ನ ಮತ್ತು ಸ್ನೇಹ ಸಂಬಂಧ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸುದ್ದಿಗೋಷ್ಠಿಗೆ ನಮಗೆ ಬಂದಂತವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಗೆಳೆಯರ ಪರವಾಗಿ ನನ್ನ ಒಂದು ಧನ್ಯವಾದ.